पूज्याय राघवेन्द्राय सत्यधर्मरताय च भजतां कल्पवृक्षाय नमतान् कामधेनवे. ವಿಶೇಷವಾಗಿ ಅದ್ಯ ಪ್ರಸ್ತುತ ನಾವು ಶ್ರೀ ರಾಘವೇಂದ್ರ ತೀರ್ಥರ ಬಗ್ಗೆ ಕೆಲವಾರು ವಿಚಾರಗಳನ್ನು ಜನಮನದಲ್ಲಿ ತಿಳಿಸಬೇಕು ಅಂಥೇಳಿ ಒಂದು ಪ್ರಯತ್ನ ನಡೀತಾ ಇದೆ. ಅಂದರೆ ಅನೇಕ ಋಷಿಗಳಲ್ಲಿ ಇದಂತೂ ಶ್ರೇಷ್ಠವಾದಂಥ ಮಹಾನುಭಾವ. ಇವತ್ತಿಗೂ ತುಂಗಭದ್ರಾ ತಟದಲ್ಲಿ ಬೃಂದಾವನದಲ್ಲಿದ್ದು ತಪಸ್ಸು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬದುಕಿರೋವಂಥ ಒಬ್ಬ ಶ್ರೇಷ್ಠ ಸಂತನೂ ಮಾಡೋಕ್ಕಾಗದೇ ಇರೋವಂಥ ಬಹಳಷ್ಟು ಅನುಗ್ರಹವನ್ನು ಭಕ್ತಾದಿಗಳಿಗೆ ಇವರು ಬೃಂದಾವನದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಒಬ್ಬ ಜೀವಂತ ಸಂತನೂ ಮಾಡೋಕ್ಕಾಗಲ್ಲ ಅಷ್ಟು ಕಾರ್ಯವನ್ನು ಅವರು ಬೃಂದಾವನದಲ್ಲಿ ಇದ್ದುಕೊಂಡು ಆ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತ ಅತ್ಯಂತ ಶ್ರೇಷ್ಠವಾದಂಥ ಭೂಮಿ. ದೇವಾನುದೇವತೆಗಳು, ಸ್ವರ್ಗದಲ್ಲಿರುವಂಥ ದೇವತೆಗಳು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಪುಣ್ಯ ಕರಗೋದ ಮೇಲೆ ನಮಗೆ ಭಾರತದಲ್ಲಿ ಜನ್ಮ ಕೊಡು, ನೋಡಿ ಭಾರತದಲ್ಲಿ ನಮಗೆ ಜನ್ಮ ಕೊಡು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಅಂಥ ಕರ್ಮಭೂಮಿ ಭಾರತ. ರಾಘವೇಂದ್ರ ಸ್ವಾಮಿಗಳು ಪೂರ್ವದಲ್ಲಿ ಅವರು ಶಂಕುಕರ್ಣ ಅಂಥೇಳಿ, ಪೂರ್ವಜನ್ಮ ಅವ್ರದ್ದು ಪೂರ್ವಾವತಾರ ಎಂದು ಶಂಕುಕರ್ಣ. ಈ ಶಂಕುಕರ್ಣ ಯಾರು ಅಂದರೆ ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರು. ಸತ್ಯಲೋಕ ಅಂದರೆ ಚತುರ್ಮುಖ ಬ್ರಹ್ಮದೇವರ ಲೋಕ. ಸತ್ಯಲೋಕ ಆದಮೇಲೆ ವೈಕುಂಠ ಲೋಕ. ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಸೇವೆ ಮಾಡ್ತಿದ್ದಂಥ ಬಾಲಕ ಅವನು ಕಿಶೋರ, ಅನನ್ಯ ಸೇವೆ ಮಾಡ್ತಿರ್ತಾನೆ. ಬ್ರಹ್ಮದೇವರು ತಾವು ಭಗವಂತನ ನಾರಾಯಣನ ಆವಾಹನೆ ಮಾಡಿ ಪೂಜೆ ಮಾಡ್ತಿರ್ತಾರೆ. ಪ್ರತ್ಯಕ್ಷ ಭಗವಂತ ಕಾಣಿಸ್ಕೋತಾ ಇರ್ತಾನೆ. ಬ್ರಹ್ಮದೇವರ ವೈಶಿಷ್ಟ್ಯ ಅದು. ಅವರು ಚಿಂತನೆ ಮಾಡಿದಾಗ ಭಗವಂತ ನಿಜ ರೂಪದಲ್ಲಿ ಕಾಣಿಸ್ಕೊಳ್ತಿರ್ತಾನೆ. ಇವರು ತುಳಸಿಯಿಂದ ಅರ್ಚನೆ ಮಾಡ್ತಾ ಇದ್ದಾರೆ. ಒಂದು ಗಳಿಗೆ ಒಂದು ಘಟನೆ ನಡೆದು ಹೋಗುತ್ತೆ. ಬ್ರಹ್ಮದೇವರು ಪ್ರಭು ಶ್ರೀರಾಮಚಂದ್ರನ್ನ ನೆನೆಸ್ತಾರೆ. ಕೋದಂಡರಾಮ ಕಾಣಿಸ್ಕೊಳ್ತಾನೆ. ಏನು ಭವ್ಯ ರೂಪ ಕೋದಂಡರಾಮ. ಇವತ್ತೇನು ಇಡೀ ಪ್ರಪಂಚವೇ ರಾಮ ಅಂದರೂ ಸಾಕು, ನಮ್ಮ ರಕ್ತದ ಕಣಕಣನು ಪುಲಕಿತವಾಗುತ್ತೆ. ಶ್ರೀರಾಮಚಂದ್ರ ಕಾಣಿಸ್ಕೋತಾನೆ. ಹಿಗ್ಗು ಹೋಗ್ತಾರೆ ಚತುರ್ಮುಖ ಬ್ರಹ್ಮದೇವರು, ಭಗವಂತನ ನಿಜ ರೂಪ. ಅವರು ಪಕ್ಕದಲ್ಲಿರುವಂಥ ಪುಷ್ಪಕರಂಡ, ಈ ಹೂವು ನೆಡುವಂಥ ಒಂದು ಸಣ್ಣ ಚಿನ್ನದ ಪಾತ್ರೆ ಪುಷ್ಪಕರಂಡ, ಅದರಲ್ಲಿ ತುಳಸಿ ಇಟ್ಟಿರ್ತಾರೆ. ಈ ತುಳಸಿಯನ್ನು ಹಾಕಿ ಕೊಡೋದೇ ಶಂಕುಕರ್ಣನ ಕರ್ತವ್ಯ. ನಿತ್ಯ ಅದೇ ಮಾಡ್ತಾ ಇದ್ದಿದ್ದು. ತುಳಸಿ ಹಾಕಿ ಬ್ರಹ್ಮದೇವರಿಗೆ ಅದನ್ನು ಕೊಡ್ತಿದ್ದ. ಅದನ್ನು ತಗೊಂಡು ಅವರು ರಾಮದೇವರಿಗೆ ಪೂಜೆ ಮಾಡಬೇಕು ಅಂತೇಳಿ ಕೈ ಹಾಕ್ತಾರೆ. ಪುಷ್ಪಕರಂಡದಲ್ಲಿ ತುಳಸಿನೇ ಇರೋಲ್ಲ, ಪೂರ್ತಿ ಅದು ಖಾಲಿ ಆಗಿಬಿಟ್ಟಿದೆ. ಅದರಲ್ಲೇನು ಉಳಿದಿರೋದಿಲ್ಲ ಶೇಷ. ನೋಡ್ತಾರೆ ರಾಮದೇವರು ಕಾಣಿಸ್ಕೊಂಡಿದ್ದಾರೆ, ಇಲ್ಲಿ ತುಳಸಿ ಇಲ್ಲ. ಪಕ್ಕದಲ್ಲಿ ನೋಡ್ತಾರೆ, ಇವನು ಕಣ್ಣು ಮುಚ್ಚಿಕೊಂಡು ಬಿಟ್ಟಿದ್ದಾನೆ ಧ್ಯಾನದಲ್ಲಿ. ಯಾಕೆಂದರೆ ಅಲ್ಲಿ ಮಾತೆ ಸರಸ್ವತಿ ಆ ಸತ್ಯಲೋಕದಲ್ಲಿ ವೀಣೆಯನ್ನು ನುಡಿಸ್ತಾ ಇದ್ದಾಳೆ ಆನಂದವಾಗಿ. ಏನು ವೀಣೆಯ ವೈಭವ! ಅನೇಕ ಋಷಿಗಳು ಸ್ತುತಿ ಮಾಡ್ತಾ ಇದ್ದಾರೆ ಅವರ ವೈಭವ ನೋಡಿ. ಪ್ರಭು ಶ್ರೀರಾಮಚಂದ್ರ ಕಾಣಿಸ್ಕೊಂಡಿದ್ದಾನೆ. ಸಾಕ್ಷಾತ್ ವಾಗ್ದೇವಿಯಾದಂಥ ಸರಸ್ವತಿ ವೀಣೆಯನ್ನು ನುಡಿಸ್ತಾ ಇದ್ದಾಳೆ. ಇದರಲ್ಲಿ ಆನಂದ ಪಡ್ತಾ ಇದ್ದಾನೆ ತನ್ನ ಹೃದಯ ಕಮಲದಲ್ಲಿ. ಶಂಕುಕರ್ಣ. ಈ ಬ್ರಹ್ಮದೇವರು ಒಂದು ಸರಿ ಕೂಗ್ತಾರೆ, ಶಂಕುಕರ್ಣ ಅಂದರೆ ಈ ಪುಷ್ಪಕರ್ಣದಲ್ಲಿ ತುಳಸಿ ಇಲ್ವಲ್ಲ ಅಂತ ಅವರು ಚಿಂತನೆ. ರಾಮದೇವರು ಪೂಜೆ ಮಾಡಬೇಕು, ಸಂಭ್ರಮ ಅದು, ಮುಖ್ಯ ಅದು. ರಾಮನ ಚರಣಕ್ಕೆ ತುಳಸಿ ಹಾಕಬೇಕು ಅಂತ 2 ಸಲ ಕೂಗ್ತಾರೆ. ಆದರೆ ಇವನು ಎಚ್ಚೆತ್ಕೊಳ್ಳಲ್ಲ. ಆನಂದವಾಗಿ ತಾನು ಹೃದಯ ಕಮಲದಲ್ಲಿ ಆನಂದ ಅನುಭವಿಸ್ತಾ ಇದ್ದಾನೆ ಶಂಕುಕರ್ಣ. ಗಟ್ಟಿಯಾಗಿ ಒಂದು ಸಲ ಕೂಗ್ತಾರೆ, ಹೇ ಶಂಕುಕರ್ಣ ಅಂತ. ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟವನು ಏನು ಮಾಡ್ತಾನೆ, ಆ ಕರಂಡದಲ್ಲಿ ತುಳಸಿ ಇರೋಲ್ಲ, ನಕ್ಕು ಬಿಡ್ತಾನೆ. ಕೆಲವರು ತಪ್ಪು ಮಾಡಿದಾಗ ನಕ್ಕು ಬಿಡ್ತಾನೆ. ಬ್ರಹ್ಮದೇವ್ರಿಗೆ ಸಿಟ್ಟು ಬಂದುಬಿಡುತ್ತೆ. ಆ ಪುಷ್ಪಕರಂಡದಲ್ಲಿ ತುಳಸಿ ಇಟ್ಕೊಳ್ದೇನೆ ನಗತ್ಯ ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟುಬಿಡು ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಬೆಚ್ಚಿ ಬಿದ್ದು ಬಿಡ್ತಾನೆ ಪಾಪ ಆ ಹುಡುಗ. ರಾಕ್ಷಸ ಯೋನಿಯಲ್ಲಿ ನೀನು ಜನ್ಮ ತಾಳು ಅಂತ ಶಾಪ ಕೊಟ್ಬಿಡ್ತಾರೆ. ಆ ರಾಮದೇವರು ಕಾಣಿಸ್ಕೊಂಡಂಥ ರಾಮದೇವರು ನಕ್ಕಿ ಅದೃಶ್ಯರಾಗ್ಬಿಡ್ತಾರೆ. ಶ್ರೀರಾಮಚಂದ್ರನ ಮುಗುಳ್ನಗೆ ರಾಮಚಂದ್ರ ದೇವರು ಅದೃಶ್ಯ ಆಗಿಬಿಡ್ತಾರೆ. ಏನು ಇಡೀ ಏನು ವಾತಾವರಣನೇ ಸ್ತಬ್ಧ ಆಗಿಬಿಡತ್ತೆ. ಯಾವಾಗ ಬ್ರಹ್ಮದೇವರ ಆ ಥರ ಅಂದುಬಿಟ್ರೋ ಸ್ತಬ್ಧ ಆಗಿಬಿಡತ್ತೆ. ಶಂಕುಕರ್ಣ ಪ್ರಾರ್ಥನೆ ಮಾಡ್ಕೋತಾನೆ, ಎಂಥ ಶಾಪ ಕೊಟ್ಬಿಟ್ರಿ ನನಗೆ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂತೇಳಿ ಶಾಪ ಕೊಟ್ಬಿಟ್ರಲ್ಲ.
ಏನೋ ನನ್ನಿಂದ ಅಪರಾಧ ಆಗಿದ್ದು ನಿಜ. ಆ ವೀಣೆಯನ್ನು ಕೇಳ್ತಾ ಕೇಳ್ತಾ ಆನಂದಲ್ಲಿ ನಾನು ಮೈ ಮರೆತುಬಿಟ್ಟೆ, ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಪ್ರಜ್ಞೆ ಇಲ್ಲ ನನಗೆ, ತಪ್ಪು ಮಾಡಿಬಿಟ್ಟೆ. ಬ್ರಹ್ಮದೇವರು ಹೇಳ್ತಾರೆ, ರಾಮದೇವರು ಕಾಣಿಸ್ಕೊಂಡ್ರಪ್ಪ, ಅವ್ರಿಗೆ ತುಳಸಿ ಪೂಜೆ ಮಾಡೋವಂಥ ಅವಕಾಶ ಹೊಟ್ಟೋಯ್ತಲ್ಲ ನನಗೆ. ಎಷ್ಟು ಕ್ಷಣ ಇರ್ತಾನೆ ಭಗವಂತ, ಅವಕಾಶ ಹೊಟ್ಟೋಯ್ತಾರೆ. ಎಷ್ಟು ದೊಡ್ಡ ತಪ್ಪು ಮಾಡಿದೆ. ತುಳಸಿ ಹಾಕ್ಕೊಳ್ತಾನು, ಆ ಪುಷ್ಪಕರಂಡದಲ್ಲಿ ತುಳಸಿ ಹಾಕ್ಕೊಳ್ಬಾರ್ದ. ಆದರೆ ಶಾಪ ಕೊಟ್ಬಿಟ್ಟಿದ್ದಾರೆ. ಸರಸ್ವತಿ ದೇವಿನೂ ಹೇಳ್ತಾರೆ, ಪಾಪ ಮಗು ಎಷ್ಟು ಸೇವೆ ಮಾಡ್ತಾಯಿದ್ದ, ಅವನಿಗೆ ಎಂಥ ಶಾಪ ಕೊಟ್ಬಿಟ್ರೆ. ಬ್ರಹ್ಮದೇವರಿಗೆ ಅನಿಸುತ್ತೆ, ಎಂದೂ ಕೋಪ ಮಾಡಿಕೊಂಡರಲ್ಲ ಬ್ರಹ್ಮದೇವರು, ಭಗವಂತನ ಹಿರಿಯ ಪುತ್ರ, ಎಂದೂ ಕೋಪಿಸ್ಕೊಂಡವರಲ್ಲ. ಅವರೇ ಮನಸ್ಸಿನಲ್ಲಿ ಮನನ ಮಾಡ್ಕೋತಾರೆ ಅಂತರ್ಮುಖಿಯಾಗಿ. ನಮ್ಮಲ್ಲಿ ಒಂದು ಒಳ್ಳೆಯ ಶ್ರೇಷ್ಠವಾದ ಗುಣ ಹೇಳ್ತಾರೆ, ಋಷಿ ಮುನಿಗಳಿಗೆ ಇತ್ತದು, ಬ್ರಹ್ಮರ್ಷಿಗಳಿಗೆ. ಏನದು ಅಂದರೆ ಪ್ರತಿಸ್ಮೃತಿ ಅಂತ. ಅವರು ಧ್ಯಾನ ಮಾಡಿದ್ರೆ ಏನು ಆಗ್ತಾ ಇದೆ ಅಂತ ಗೊತ್ತಾಗೋದು. ಎಷ್ಟೋ ಸರಿ ಧ್ಯಾನ ಮಾಡಿದ್ರೆ ಎಲ್ಲಿ ಏನು ನಡೀತಿದೆ ಅಂತ ಅವರ ಮನಪಟಲದಲ್ಲಿ ಗೊತ್ತಾಗೋದು. ಅದಕ್ಕೆ ಪ್ರತಿಸ್ಮೃತಿ ಅಂತ. ಬ್ರಹ್ಮದೇವರು ನೋಡ್ತಾರೆ, ನಾನು ಯಾಕೆ ಈ ಥರ ಶಾಪ ಕೊಟ್ಟೆ, ಅವನಿಗೆ ಯಾಕೆ ಈ ಥರ ಹೇಳಿದೆ. ಆಮೇಲೆ ಗೊತ್ತಾಗುತ್ತೆ, ಇದು ಭಗವಂತಂದೇ ಸಂಕಲ್ಪ, ಇದು ನಾನಲ್ಲಪ್ಪ, ಅದು ನಾನು ಕೊಟ್ಟೆ. ಆ ಮನಸ್ಸಿನ ನಿಯಂತ್ರಣ ಮಾಡೋನು ಭಗವಂತ, ಬುದ್ಧಿಯನ್ನು ನಿಯಂತ್ರಣ ಭಗವಂತ, ಅವನದೇ ಇಚ್ಛೆ ಇದು. ಆಗ ಹೇಳ್ತಾರೆ ಶಂಕುಕರ್ಣ, ನಾನೇ ಮಾಡಿದೆ ಅಂತ ತಿಳ್ಕೊಬೇಡಪ್ಪ, ನಾಹಂ ಕರ್ತ ಹರಿಹಿ ಕರ್ತ, ಇದು ಭಗವಂತನ ಇಚ್ಛೆಯಪ್ಪ. ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟೋದು ನಿಜ, ಆದರೆ ಒಳ್ಳೆ ಭಾಗವತೋತ್ತಮ ಆಗ್ತಿ, ಒಳ್ಳೆ ಉತ್ತಮ ಭಾಗವತೋತ್ತಮ ಆಗ್ತಿ. ಅಷ್ಟೇ ಅಲ್ಲ, ಭಗವಂತ ನಿನಗೆ ದರ್ಶನ ಕೊಡ್ತಾನೆ. ವಿಶೇಷವಾದ ಒಂದು ಅವತಾರ ಆಗುತ್ತೆ ಭಗವಂತಂದು, ನಿನ್ನಿಂದಾಗಿ ಆ ಅವತಾರ ಆಗುತ್ತೆ. ಕೀರ್ತಿವಂತನಾಗ್ತೀಯಪ್ಪ ಪ್ರಹ್ಲಾದ. ಅದು ನೀ ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತೂ ನಿಜ, ಆದರೆ ಭಾಗವತೋತ್ತಮ ಆಗ್ತಿ. ನೀನು ಭಗವಂತನ ವಿರೋಧಿ ಆಗಲ್ಲ, ಭಗವಂತನ ಪೂರಕನಾಗ್ತಿ. ಇದು ಭಗವಂತನ ಇಚ್ಛೆ ಅಂತೇಳಿ ಹೇಳ್ತಾರೆ. ಆ ಶಂಕುಕರ್ಣನೇ ಹಿರಣ್ಯಕಶಿಪುನಲ್ಲಿ ಪ್ರಹ್ಲಾದನಾಗಿ ಜನಿಸ್ತಾನೆ. ಇದನ್ನು ನಾವು ವೈಭವ ನೋಡ್ತೀವಿ. ಇದನ್ನು ಸ್ವತಃ ನಾರಾಯಣ ದೇವರು ಭಾಗವತಲ್ಲಿ ಉಲ್ಲೇಖ ಮಾಡ್ತಾರೆ. ಭಾಗವತಲ್ಲಿದೆ, ಎಲ್ಲ ದೇವಾನುದೇವತೆಗಳು ನರಸಿಂಹದೇವರನ್ನು, ಸಾಕ್ಷಾತ್ ನಾರಾಯಣನ ವೈಕುಂಠಕ್ಕೋ ಪ್ರಾರ್ಥನೆ ಮಾಡ್ತಾರೆ. ಹಿರಣ್ಯಕಶಿಪು ಕಾಟ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ಭಯಂಕರವಾಗಿ ಪೀಡಿಸ್ತಾ ಇದ್ದಾನೆ, ಧರ್ಮಗ್ಲಾನಿ ಆಗ್ತಾ ಇದೆ, ಯಾಗ ಯಜ್ಞಗಳು ನಿಲ್ಲಿಸ್ತಾ ಇದ್ದಾನೆ, ಗೋಹತ್ಯೆಗಳು ನಡೀತಾ ಇದೆ. ಇದೆಲ್ಲ ಪ್ರಾರ್ಥನೆ ಮಾಡಿದಾಗ ನಾರಾಯಣ ದೇವರು ಒಂದು ಮಾತು ಹೇಳ್ತಾರೆ, ಸ್ವಲ್ಪ ದಿವಸ ನೀವೆಲ್ಲ ಸಂಯಮದಿಂದ ಇರಿ. ಅವನಿಗೊಬ್ಬ ಪುತ್ರ ಹುಟ್ಟುತ್ತಾನೆ, ಆ ಪುತ್ರನಿಗೆ ಅವನು ಹಿಂಸೆ ಮಾಡುವಾಗ ನಾನು ಅವನನ್ನು ಮರ್ದನ ಮಾಡ್ತೀನಿ. ಏನೇ ವರ ಪಡೆದಿದ್ರೂ ಪರವಾಗಿಲ್ಲ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ನೋಡಿ, ಮಹಾತ್ಮ ಅಂತ ಹೇಳ್ತಾನೆ ಭಗವಂತ. ಅವನಿಗೊಬ್ಬ ಮಹಾತ್ಮ ಮಗನಾಗಿ ಹುಟ್ಟುತ್ತಾನೆ. ಮಹಾತ್ಮ ಪ್ರಹ್ಲಾದಾಯ ಯದಾ ದುಃಖೇದ್ದ, ಪ್ರಹ್ಲಾದ ಅಂತ ಮಗ ಹುಟ್ಟುತ್ತಾನೆ. ಅವನಿಗೆ ಒಂದು ದ್ರೋಹ ಬಗೆದಾಗ ನಿಶ್ಶೇಪಿ ವರೋರ್ಜಿತಂ, ಅವನಿಗೆ ಎಷ್ಟೇ ವರ ಇದ್ದರೂ ಕೂಡ ಹಿರಣ್ಯಕಶಿಪು ನಾನು ಸಂಹಾರ ಮಾಡ್ತೀನಿ ಭಗವಂತ ಹೇಳ್ತಾನೆ. ನೋಡಿ, ಭಗವಂತನೇ ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದನಿಗೆ ಮಹಾತ್ಮ. ಪ್ರಹ್ಲಾದ ಯದಾ ದೃಹ್ಯೇದ್ದ ನಿಶ್ಶೇಪಿ ವರೋರ್ಜಿತಂ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಯಾರನ್ನು ದ್ವೇಷಿಸಲ್ಲ, ಪ್ರಶಾಂತವಾದಂಥ ವ್ಯಕ್ತಿತ್ವ ಉಳ್ಳಂಥ ಅತ್ಯಂತ ಶೀಲವಂತನಾದಂಥ ಮಗ ಹುಟ್ಟುತ್ತಾನೆ ಪ್ರಹ್ಲಾದ ಅಂತ. ಆ ಪ್ರಹ್ಲಾದನ ಇವನು ಹಿಂಸೆ ಮಾಡುವಾಗ ನಾನು ಅವನು ಸಂಹಾರ ಮಾಡ್ತೀನಿ, ಅಲ್ಲಿವರೆಗೂ ನೀವೆಲ್ಲ ತಾಳ್ಮೆಯಿಂದ ಇರಿ, ನಿರೀಕ್ಷೆ ಮಾಡ್ತಾಯಿರಿ ಅಂತ ಭಗವಂತನ ಆಜ್ಞೆಯಾಗತ್ತೆ. ಆ ಶಂಕುಕರ್ಣನೇ, ಬ್ರಹ್ಮದೇವರ ಸೇವೆ ಮಾಡ್ತಾರೆ ಶಂಕುಕರ್ಣನೇ ಸ್ವತಃ ಪ್ರಹ್ಲಾದನಾಗಿ ಜನಿಸ್ತಾನೆ. ಆ ಪ್ರಹ್ಲಾದರಾಜರೇ ಮುಂದೆ ರಾಘವೇಂದ್ರ ಸ್ವಾಮಿಗಳು. ಅವರ ಚರಿತ್ರೆಯನ್ನು ಹೀಗೆ ನಿರಂತರವಾಗಿ ನಾವು ಶ್ರವಣ ಮಾಡೋಣ.